ಡಿ ಕೆ ಶಿವಕುಮಾರು ಬಾಲಕೃಷ್ಣ ಹೇಳೋದು ನೂರಕ್ಕೆ ನೂರು ಸುಳ್ಳೆ. ಅವ್ರು ಯಾವುದೇ ಆಗಲಿ ಜನಗಳನ್ನ ಇಲ್ಲಿವರೆಗೂ ಒಂದು ಫಂಕ್ಷನ್ ಮಾಡಲಿಲ್ಲ, ರೈತರನ್ನ ಕರೆದು ಮಾತಾಡಲಿಲ್ಲ. ಸುಮ್ಗೆ 80% ಅಂತ ಬಿಡ್ತಾರೆ. ಮೊನ್ನೆ ಆಗಲೇ ಇನ್ನೊಂದು 7-8 ದಿವಸದಲ್ಲಿ ಬಾಲಕೃಷ್ಣ ರಾಮನವ್ರು ಕರೆದಿದ್ರು, ಒಂದು 30-40 ಆಳು ಬರ್ರಿ ಅಂತ. ನಾವು 80 ಆಳು ಹೋಗಿದ್ದೋ. ನೀವು ನಿಮ್ಮನ್ನು ವಿಡಿಯೋರ್ನ ಕರೀಲಿಲ್ಲ, ನಮ್ಮ ಭೂಮಿ ಕೊಡಲ್ಲ ಅಂದು ಹೋಗ್ಬಿಟ್ಟು ಬೇರೆ ಕಡೆ ಮಾತಾಡ್ಬಿಟ್ಟು 75% ರೈತರು ಒಪ್ಕೊಬಿಟ್ಟವ್ರಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಇವಾಗ ನೆನೆ ನಾವು ಇಲ್ಲಿ ಸೇರಿದ್ದೋ ತಾನೆ, ಕದ್ದಿ ಅಲ್ಲಾಸೆ ಯಾಕೆ ಬರಬೇಕಾಯಿತು? ಬಂಗ್ಲಾ ಗೇಟೆಲ್ಲ ಅದು ಬಂದು ಸರ್ವೆ ಮಾಡೋಕ್ಕೆ ಬಂದಿರೋದು, ಅದಕ್ಕೆ ಕೋಪದ ಮೇಲೆ ಹೋಗಿ ಹೊಡೆದ್ರು ರೈತರುಗಳು. ನೀವ್ಯಾಕೆ ಆ ಥರ ಮಾಡೋದು? ಡೈರೆಕ್ಟಾಗಿ ಯಾರೋ ಕೊಡೋರು ತಗೊಳ್ರಿ, ಕೊಡದೇ ಇರೋರು ಬಿಟ್ಬಿಡ್ರಿ, ಬೇಡ. ನೀವು ಅದಕ್ಕೊಂದು ಅಕ್ಲಾಜ್ಮೆಂಟ್ ಕೊಡ್ರಿ, ನಮಗೆ ಬೇಕಾದವರು ತಗೋತೀವಿ, ಬೇಡದೇ ಇರೋರು ಬಿಟ್ಬಿಡ್ತೀವಿ ಅಂದ್ಬಿಟ್ಟು. ಹಾಂ, ನೀವು ಸುಮ್ಗೆ ಎಲ್ಲೋ ಕೂತ್ಕೊಂಡ್ಬಿಟ್ಟು 80% ಒಪ್ಕೊಬಿಟ್ಟವ್ರೆ 80% ಒಪ್ಕೊಬಿಟ್ಟವ್ರೆ ಅಂತ ಬಿಟ್ಬಿಟ್ರೆ ಹಾಂ, ಏನು ಹೇಳ್ತೀರಿ? ಬಂದು ಮಾತಾಡಲಿ ಇಲ್ಲಿ ರೈತರ ಹತ್ರ. ನಾವು ಹೇಳೋದೇನೋ, 2 ಬೂತ ಮಡಗಲಿ, ಕಂಚಕನಹಳ್ಳಿ ಪಂಚಾಯತಿ ಒಂದು, ನಮ್ಮ ಬೈರಮಂಗಲ ಪಂಚಾಯತಿ ಒಂದು, ಅಲ್ಲೂ ಒಂದು ಆಂಜನೇಯ ದೇವಸ್ಥಾನ ಅದೇ, ಇಲ್ಲೂ ಒಂದದೆ. ಕೊಡೋರು ಹಾಕ್ಲಿ, ಬೇಡ ಅನ್ನೋರು ಹಾಕ್ಲಿ, 2 ಅಕ್ಷರ ಕೊಡಬೇಕು, ಬೇಡ ಕೊಡ್ತೀವಿ, ಬೇಡ 2 ಮಾಡಲಿ, ಆ ಥರ ಮಾಡಲಿ. ಯಾರ ಕಡೆ ಜಾಸ್ತಿ ಬರ್ತದೋ ಮಾಡ್ಕೊಳ್ಳಿ. ಹಾಂ, ಸುಮ್ಗೆ ಎಲ್ಲ ಕದ್ದು ಬರೋದು, ಸರ್ವೆ ಮಾಡೋಕ್ಕೆ ಇದು ಮಾಡೋದು ಯಾತಕ್ಕೆ ಬೇಕಾಯಿತು? ಇಲ್ಲೇ ಬಂದು ಹೋಗ್ಬೇಕಾಯ್ತು ಅಂತ ಇದ್ದಿರೋರು ಮೇನ್ ರೋಡಲ್ಲೇ. ಅಲ್ಲಿ ಬಂಗ್ಲಾ ಗೇಟಿಂದ ಯಾಕೆ ಬರಬೇಕಾಯ್ತು? ಕದ್ದಿ ಮುಚ್ಚಿ ಅಂಥದ್ದೇನು ಬಾಳ್ವಿಕೆ ಕದ್ದಿ ಮುಚ್ಚಿ ಮಾಡೋ ಅಂಥದ್ದು? ನೀವು ಕಳ್ರು ತಾನೇ ಅದಕ್ಕೆ. ನಾನು ಸರ್ವೆ ಸೂಪರ್ಡೆಂಟ್ಗೆ ಕೇಳಿದೆ, ಅಲ್ಲ ಅದು ಬರೋದೇನು ಸರ್, ಅದು ಕದ್ದಿ ನೀವು ಕಳ್ರು ತಾನೇ. ನಮಗೆ ಒಂದು ಇದು ಕೊಡ್ರಿ, DC AC ತಹಸೀಲ್ದಾರರು ನಮಗೊಂದು ಅಕ್ಲಾಜ್ಮೆಂಟ್ ಕೊಡ್ರಿ. ನಮಗೆ ಸರ್ವೆ ಬೇಕಾದವ್ರು ಮಾಡ್ಕೊತೀವಿ, ಬೇಡದೇ ಇದ್ದವ್ರು ಬಿಟ್ಬಿಡ್ತೀವಿ ಅಂದ್ಬಿಟ್ಟು. ನೀವು ಸುಮ್ಮನೆ ಕದ್ದಿ ಲಾಸು ಬಂದುಬಿಟ್ಟು ನೀವು ಸರ್ವೆ ಮಾಡಿಬಿಟ್ರೆ ನಾವು ಕೇಳ್ತೀವ? ರೈತರು ಹೊಡೆದ್ರು ಕೋಪಕ್ಕೆ ಹೋಗಿ. ಹಾಂ.